ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ನಾಟಿ ಕೋಳಿ ಮರ್ಡರ್ ಅಂತ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನ್ ಇವ್ರ ಮನೇಲಿ ಏನ್ ಜೀವಂತವಾಗಿ ತಿಂತಾನಂತ? ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನ ಹಾಕಿ ನಾಚಿಕೆ ಆಗ್ಬೇಕು ಅವ್ರಿಗೆ ಎಲ್ಲರಿಗೂ ಕೂಡ. ಅಲ್ರಿ, ನೀವು ನನಗ್ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗ್ ಕೇಳ್ಬೋದಪ್ಪ. ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನ ಫೋಟೋ ಹಂಚ್ಕಿತಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಕ್ಕಾಗತ್ತ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಹೈಕಮಾಂಡ್ ಅವರು. ಇನ್ ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ರು ಜೊತೆಗಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನ್ ಮಾಡ್ಕೋತಾರ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನ್ ಹೇಳೋದು, ಸಿ ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ತರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಏನ್ ಇವ್ರು ಜೀವಂತ ತಿಂತಾರ ಅಂತ ಹೇಳಿ. ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ. ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊತೀವಿ. ಓಕೆ, ಕೆಲಸತಿ ತಮಾಷೆಗಿರುತ್ತೆ, ತಮಾಷೆಗಿರ್ಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನ್ ಮೆಸೇಜ್ ಕೊಡ್ತೀವಿ, ಅವ್ರ ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂತವ್ರ ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲಸತಿ, ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನ್ ಗೊತ್ತಾ, ನಮ್ ಕೆಲಸ ಏನ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ಮಾಡೋದ್ ಬಿಟ್ರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನ ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ನಿಮಗೆ ಕೇಳ್ಕೊಂಡು ಕೇಳಕ್ ಹೇಳ್ತೀನಿ. ಹಂಗಾರೆ ನೆಕ್ಸ್ಟ್ ಮಾಡೋ ಕೆಲಸ ಇಲ್ಲ ಅವರಿಗೆ. ಅಲ್ರಿ, ನೀವು ಅಲ್ಲ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದ್ರೆ ಅವ್ರು ಕೇಳ್ತಾರ. ಅದಕ್ಕೆ ನೀವು ಸಬ್ ಕ್ವೆಶನ್ ಕೇಳ್ಕೊಂಡು ಕೊಟ್ಟಿದ್ರಿ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅಂದ್ಮೇಲೆ ಮುಗೀತು. ಅದ್ರ ಮೇಲೆ ನಿಮ್ಗೂ ಕೇಳೋ ಪ್ರಶ್ನೆ, ಅದಕ್ಕೆ ಪ್ರಶ್ನೆ ಕೇಳೋ ಅಧಿಕಾರ ಅಲ್ಲ. ಬಗೆ ನೋಡಿ, ಒಂದ್ ನಿಮಿಷ, 100% ಬಗೆ ಹರಿದಿದೆ, ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಓಡಾಡ್ಕೊಳ್ಳಿ, ನಾನೇನ್ ಮಾಡಕ್ಕಾಗತ್ತ ಅದಕ್ಕೆ? ನಾವು ನಿನ್ನೆ ನೀವೇ ನಿಮ್ಮ ವಯಸ್ಸು ಕೇಳ್ತು, ನಿಮ್ ಮುಖ ನೋಡ್ಲಿಲ್ಲ. ಒಂದ್ ನಿಮಿಷ, ಇವ್ರ ಮುಖ ನೋಡ್ಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಏನು ಕ್ವಶನ್ ಕೇಳಿದ್ರೆ ಅದು ನನಗೂ ಗೊತ್ತಿದೆ. ನಾನಲ್ಲ, ಒಂದ್ ನಿಮಿಷ, ನೀ ಕೇಳ್ತಾ ಇರಮ್ಮ, ಬೇಡ ಅಂತ ಹೇಳಲ್ಲ. ಉತ್ತರ ನಾನ್ ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಹಾಕಿದಾಗ ನಾನ್ ಜೂನಿಯರ್, ನನಗ್ ಪ್ರಶ್ನೆ ಯಾಕೆ? ನಿಮಗೆಲ್ಲ ಉತ್ತರ ಸಿಗುತ್ತೆ? ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನನ್ನ ಹತ್ರ ಸಿಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ, ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ವಿಶ್ವಾಸ ತಗೊಂಡು ಹೋಗ್ಬೇಕಾಗತ್ತೆ. ಸರ್ಕಾರದ ಕಾರ್ಯಕ್ರಮ ಅಂದ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಂಗೆ ಕೂತ್ಕೊಳ್ಳೋಕ್ಕಾಗತ್ತ? ಅವ್ರಿಗೂ ಕೊಡ್ತೀವಿ ಗ್ಯಾರಂಟಿ. ಅವ್ರ ಡ್ರೈವರ್ಸು ತಗೊಂಡಾರೆ. ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ. ಅವರೆಲ್ಲ ವಿರೋಧ ಪಕ್ಷದವ್ರು ಯಾರು ನಾಯಕರು ಇದಾರಲ್ಲ, ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಮ್ಮ ಗ್ಯಾರಂಟಿನ, ಅವ್ರ ಮನೇಲಿ ಎಷ್ಟೆಷ್ಟು ಜನರು ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯದಲ್ಲಿ. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಸಮಾಜವಾದಿ ಸಿಎಂ, ಮಜಾವಾದಿ See, I'm not a spokesperson for BJP or JDS, ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಇವರು ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ತರ ಅವರ ಘನತೆ ಗೌರವವನ್ನ ಅವ್ರು ತೋರಿಸ್ಕೊಂಡಿದ್ದಾರೆ. ಬಿಜೆಪಿ ಅವ್ರು ಏನ್ ಪ್ರಶ್ನೆ ಮಾಡ್ಬೇಕು ಅದ್ ಮಾಡ್ತಾರೆ. ಹೌದು, ಅದಕ್ಕೆ ಎಲ್ಲ ತುಂಬಾ ಸಂತೋಷ ಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30 ಪಾಸ್ ಆಗಿ SSLCಯಲ್ಲಿ ಡಿಪ್ಲೊಮೋ, ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾರ್ತ್ ಈಸ್ಟರ್ನ್ ಅವರು ಬರ್ತಾರೆ, ಬರಬಾರ್ದು ಅಂತ ಹೇಳಲ್ಲ. ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್, ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ?
ನೀವು ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ ಸಾರಿ ಅದರ್ ದನ್ ಕರ್ನಾಟಕದವರಿದ್ದಾರೆ ಅಂತ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ರು ಬೇಡ ಈಗ ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರ್ ಆಗ್ಬೇಕನ್ನ ಡ್ರೈವರ್ ಆಗ್ಬೇಕು ಅಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ನೋಡ್ಬೇಕು. ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದು ತಪ್ಪು ದಾರಿಗೆ ತಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋಅಪ್ ಮಾಡ್ದ, ಇದೆಲ್ಲ ಇಲ್ಲ. ನನ್ಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಬಹಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಂ ಅಲ್ಲಿದು ಮತ್ತೆ ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ತರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90% 100% ತಗೊಳ್ತಾ ಈ ಸತಿ 625 ತಗೊಂಡವರು 51 ಜನ ತಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕಕ್ಕಾಗುತ್ತಾ? ಪಾಸ್ ಆಗ್ತಾ ಇದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದು ಬಹಳ ಒಳ್ಳೇದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನ ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPS ನಾವು ಟಾರ್ಗೆಟ್ ಟಚ್ ಮಾಡಿದೀವಿ. ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ. ಇಂಥದ್ನ ನಂಗೆ ಪ್ರಶ್ನೆ ಕೇಳಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ನಾನು ಚರ್ಚೆ ಮಾಡಕ್ಕೆ ಇಂಥದ್ದು ಕೇಳಿದ್ರೆ ನಮ್ಮ ರಾಜಕೀಯ ಇಲ್ಲ ಬೇಡ, ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ.